ಬಾಲಿವುಡ್ ನಟಿ ಅನುಷ್ಕಾ ಶರ್ಮಾ ತಮ್ಮ ನಟನೆಯಲ್ಲಿ ಮಾತ್ರವಲ್ಲದೆ ಬಿಸ್ನೆಸ್ನಲ್ಲೂ ತಮ್ಮ ಕೈಚಳಕವನ್ನು ತೋರಿಸಿದ್ದಾರೆ. ಸದ್ಯ ನಟನೆಯಿಂದ ಸ್ವಲ್ಪ ಮಟ್ಟಿಗೆ ದೂರ ಇರುವ ಅನುಷ್ಕಾ ಇದೀಗ ಬಿಸ್ನೆಸ್ನಲ್ಲಿ ತಮ್ಮ ಹೊಸ ಅಧ್ಯಾಯವನ್ನು ಶುರು ಮಾಡಿದ್ದಾರೆ. ಬೆಂಗಳೂರು ಮೂಲದ ಕ್ರೀಡಾ ಸಾಮಗ್ರಿಗಳ ತಯಾರಿಕಾ ಕಂಪನಿಯಾದ ಅಜಿಲಿಟಾಸ್ ಸ್ಪೋರ್ಟ್ಸ್ನಲ್ಲಿ ಅಲ್ಪ ಪಾಲನ್ನು ಖರೀದಿಸಿರುವುದಾಗಿ ವರದಿ ಹೇಳಿದೆ. ಈ ಕಂಪನಿಯಲ್ಲಿ ಈಗಾಗಲೇ ಪತಿ ವಿರಾಟ್ ಕೊಹ್ಲಿ ಹೂಡಿಕೆದಾರರಾಗಿದ್ದಾರೆ. ಅನುಷ್ಕಾ ಶರ್ಮಾ ಅವರು ಕೊಹ್ಲಿಯೊಂದಿಗೆ ಸಂಯೋಜಿತವಾಗಿರುವ ಕ್ರೀಡಾ ಉಡುಪು ಬ್ರ್ಯಾಂಡ್ 18 ಅಡಿಯಲ್ಲಿ ಹೊಸ ಯೋಗ ಉಡುಗೆ ವಿಭಾಗವನ್ನು ಅಭಿವೃದ್ಧಿಪಡಿಸಲು ಅಜಿಲಿಟಾಸ್ ಜೊತೆ ಕೈ ಜೋಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಂಪನಿಯ ಸಹ ಸಂಸ್ಥಾಪಕ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಭಿಷೇಕ್ ಗಂಗೂಲಿ ಅವರು ನಟಿ ಅನುಷ್ಕಾ ಶರ್ಮಾ ಅವರ ಹೂಡಿಕೆ ಹಾಗೂ ಅವರ ಯೋಗ ಉಡುಗೆ ವ್ಯವಹಾರದಲ್ಲಿ ಭಾಗವಹಿಸುವ ವಿಚಾರವನ್ನು ದೃಢಪಡಿಸಿರುವುದಾಗಿ ತಿಳಿದು ಬಂದಿದೆ. ಕಳೆದ ವರ್ಷ ವಿರಾಟ್ ಕೊಹ್ಲಿ ಅವರು ಜರ್ಮನ್ ಕ್ರೀಡಾ ಬ್ರ್ಯಾಂಡ್ ಪೂಮಾ ಇಂಡಿಯಾ ಜೊತೆಗಿನ ದೀರ್ಘ ಸಂಬಂಧವನ್ನು ಮುಕ್ತಾಯಗೊಳಿಸಿದ ನಂತರ ಅಜಿಲಿಟಾಸ್ ಸ್ಪೋರ್ಟ್ಸ್ನಲ್ಲಿ ಅಲ್ಪಸಂಖ್ಯಾತ ಹಂಚಿಕೆಯನ್ನು ಪಡೆದಿದ್ದರು. ಆ ಸಮಯದಲ್ಲಿ 18 ಬ್ರ್ಯಾಂಡ್ ಹಕ್ಕುಗಳನ್ನು ಅಜಿಲಿಟಾಸ್ಗೆ ವರ್ಗಾಯಿಸಿದ ಬಗ್ಗೆ ವರದಿಗಳು ಪ್ರಸ್ತಾಪಿಸಿವೆ. ಬೆಂಗಳೂರು ಮೂಲದ ಅಜಿಲಿಟಾಸ್ ಸ್ಪೋರ್ಟ್ಸ್ ಕ್ರೀಡಾ ಪಾದರಕ್ಷೆ ಮತ್ತು ಉಡುಪುಗಳ ಅಭಿವೃದ್ಧಿಯಲ್ಲಿ ತೊಡಗಿರುವ ಕಂಪನಿ. ಪೂಮಾ ಇಂಡಿಯಾದ ಮಾಜಿ ಉನ್ನತಾಧಿಕಾರಿಗಳು ಇದನ್ನು ಆರಂಭಿಸಿದ್ದು, ಕಳೆದ ಕೆಲವು ವರ್ಷಗಳಲ್ಲಿ ಇದು ಭಾರತದ ಸ್ಪೋರ್ಟ್ಸ್ವೇರ್ ಮಾರುಕಟ್ಟೆಯಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಸಂಸ್ಥೆಯಾಗಿದೆ. ಮದುವೆ ಬಳಿಕ ನಟನೆಯಿಂದ ದೂರ ಸರಿದಿರುವ ಅನುಷ್ಕಾ ಶರ್ಮಾ ಪತಿ ವಿರಾಟ್ ಕೊಹ್ಲಿ ಮ್ಯಾಚ್ ನೋಡಲು ಬಂದೇ ಬರ್ತಾರೆ. ಜೊತೆಗೆ ಮ್ಯಾಚ್ ನೋಡಲು ಬಂದಾಗಲೆಲ್ಲ ಅನುಷ್ಕಾ ತಮ್ಮ ಫ್ಯಾಷನ್ ಮೂಲಕ ಎಲ್ಲರ ಗಮನ ಸೆಳೆಯುತ್ತಾರೆ. ಆದರೆ ಈ ಬಾರಿ ಸ್ವಲ್ಪ ವಿಭಿನ್ನವಾಗಿ ಜನ ಮನಸ್ಸು ಗೆದ್ದಿದ್ದಾರೆ ಅನುಷ್ಕಾ. ಇತ್ತೀಚೆಗೆ ಧರ್ಮಶಾಲಾದ HPCA ಸ್ಟೇಡಿಯಂನಲ್ಲಿ RCB ವರ್ಸಸ್ GT ಕ್ವಾಲಿಫೈಯರ್ ಪಂದ್ಯದ ಸಮಯದಲ್ಲಿ ಕ್ರೀಡಾಂಗಣದ ಸ್ಟ್ಯಾಂಡ್ಗಳಲ್ಲಿ ಕುಳಿತಿದ್ದ ಅನುಷ್ಕಾ ಶರ್ಮಾ ತಮ್ಮ ಬೆರಳಿಗೆ ಸಣ್ಣ ಡಿಜಿಟಲ್ ಉಂಗುರವನ್ನು ಧರಿಸಿರುವುದು ಕಂಡುಬಂದಿತ್ತು. ಹಲವರು ಇದು ಸಾಮಾನ್ಯ ಉಂಗುರ ಎಂದು ಭಾವಿಸಿದರು. ಆದರೆ ನಿಜವಾದ ಕಥೆಯನ್ನು ತಿಳಿದ ಬಳಿಕ ಎಲ್ಲರೂ ಆಶ್ಚರ್ಯಚಕಿತರಾಗಿದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಅನುಷ್ಕಾ ಅವರ ಈ ಹೊಸ ಹೂಡಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.